ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಸ್ಯಾನ್ಸುಯ್ 80 ಲೀಟರ್ ಕೂಲರ್, ಬ್ರ್ಯಾಂಡ್ ನ್ಯೂ, ನೆನ್ನೆ ಅಷ್ಟೇ ತಂದಿರೋದು ಇದನ್ನು. ಸೊ ಇಶ್ಯೂಸ್ ಅಂತ ಒನ್ ಡೇ ನಾವು ಇಟ್ಮೇಲೆ ಒಂದು ಸರ್ಟನ್ ಇಶ್ಯೂಸ್ ಅಂತ ನಾವು ಹೇಳೋದಾದರೆ, ನಾನು ಅಂದ್ಕೊಂಡು ಡಿಫಾಲ್ಟಾಗಿ ಬಂದಿರುತ್ತೆ ಏನಿದು ಹಾರಿಜಾಂಟಲ್ ಲವರೇಸ್ ಇದೆಯಲ್ಲ, ಅದು ಡಿವೈಡ್ ಆಗಿ ಅಪ್ ಡೌನ್ ಮಾಡೋಕ್ಕೆ ಇಲ್ಲೆಲ್ಲ ಸೈಡಲ್ಲಿ ಒಂದು ಸ್ವಿಚ್ ಅಥವಾ ಲ್ಯಾಚ್ ಥರ ಇರುತ್ತೆ ಅಂತ, ಟಾಪ್ ಆ್ಯಂಡ್ ಬಾಟಮ್ಗೆ. ಸೊ ಆ ಥರ ಲ್ಯಾಚ್ ಎಂಡ್ ಕಂಡು ಬರ್ತಾ ಇಲ್ಲ ನನಗೆ. ಅಥವಾ ಫುಲ್ ಹಾಗೇ ಆಪ್ರೇಟ್ ಮಾಡೋಕ್ಕೂ ಕೆಲವು ಸತಿ ಮಿಡ್ಲಲ್ಲೇ ಒಂದು ಲ್ಯಾಚ್ ಇರುತ್ತೆ ಇಲ್ಲಿ, ಆ ಥರದ್ದು ಕೂಡ ಏನು ಕಂಡು ಬರ್ತಾ ಇಲ್ಲ. ಫಸ್ಟ್ ಬಂದಾಗ ಇದು ವಿಂಡ್ ಎಲ್ಲ ಅಪ್ವರ್ಡ್ಸ್ ಡೈವರ್ಟ್ ಆಗ್ತಾಯಿತ್ತು. ಸೊ ನಾವು ಓಕೆ, ಆಮೇಲೆ ಇವಾಗ ನಾವು ಸ್ಟ್ರೈಟನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ನೀವು ಲುಕ್ ನೋಡಿದ್ರೆ ಇದು ಚೆನ್ನಾಗಿ ಕಾಣುತ್ತೆ. ಬಟ್ ನಿಮ್ಗೆ ಯಾವಾಗ ಇಶ್ಯೂ ಅನಿಸುತ್ತೆ ಅಂದರೆ, ಒನ್ಸ್ ಯು ಬ್ರಿಂಗ್ ಇಟ್ ಟು ಬ್ರೈಟ್ನೆಸ್, ಟೋಟಲ್ ಬ್ರೈಟ್ನೆಸ್ಗೆ ತರ್ತೀರ ಅಂದ್ಕೊಳ್ಳಿ. ಟೋಟಲ್ ಬ್ರೈಟ್ನೆಸ್ಗೆ ತಂದರೆ ಗೆಸ್ಟ್ಸ್ ಬಂದಿದ್ದಾಗ, ಅಥವಾ ಇಫ್ ಯು ಫೀಲ್ ಆ ಬ್ಲೂ ಪೈಪ್ಸ್ ನೋಡಿ ಹಿಂಗೆ ಕಾಣಿಸ್ತಾ ಇದೆ, ಇಂಟರ್ನಲ್ ಅದು ಬ್ಲೂ ಪೈಪ್ಸ್, ವಾಟರ್ ಕ್ಯಾರಿ ಮಾಡೋ ಪೈಪ್ಸು ಸ್ವಲ್ಪ ಆಡಾಗಿ ಕಾಣುತ್ತೆ. ಸಪೋಸಿಡ್ಲಿ ಒಂದೊಂದು ಕ್ರಾಂಪ್ಟನ್ ಗ್ರೀವ್ಸ್ ಆ ಕಲೋ ಮಾಡಲಲ್ಲಿ ಇದನ್ನು ಮೂವ್ ಮಾಡ್ಬೋದು ಈಸಿಲಿ ವಿತ್ ಲ್ಯಾಚ್ ಇತ್ತು. ಅದು ಕ್ಲೋಸ್ ಮಾಡಿಟ್ಬಿಟ್ಟಿದ್ದರೆ ಈ ಬ್ಲೂ ಪೈಪ್ಸು ಕಾಣಿಸ್ತಿರಲಿಲ್ಲ. ಈ ಥರ ಸೈಡ್ ಲ್ಯಾಚ್ ಇದ್ದಿದ್ದರೆ ನಮ್ಗೆ ಸರ್ಟನ್ಲಿ ಅದು ಎಷ್ಟೊಂದರಲ್ಲಿ ಫೀಚರ್ ಆಗಿರುತ್ತೆ. ಡಸ್ಟ್ ಎಂಟ್ರ್ ಆಗದೇ ಇರಲಿ ಅಥವಾ ಇನ್ಸೆಕ್ಟ್ಸ್ ಎಂಟ್ರ್ ಆಗದೇ ಇರಲಿ, ಯಾಕೆಂದರೆ ಕೆಲವು ಸತಿ ಒಳಗಡೆ ವಾಟರ್ ಇರುತ್ತಲ್ವ, ಸೊ ಮೊಸ್ಕಿಟೋ ಎಲ್ಲ ಹೋಗದೇ ಇರಲಿ ಅಂತ ಅದೊಂದು ಫೀಚರ್ ಇರುತ್ತೆ ಕ್ಲೋಸ್ ಮಾಡೋಕ್ಕೆ. ಈ ಲವರೇಸು ನಾನ್ ಕ್ಲೋಸೇಬಲ್ ಆಗಿರೋದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ತೀನಿ ನಾನು. ಬಟ್ ಅದರ್ವೈಸ್ ಎಷ್ಟೊಂದೇ ಪಾಸಿಟಿವ್ಸ್ ಇದ್ದೇ ಇದೆ. ಅಲ್ಟ್ರಾ ಮಾಡರ್ನ್ ಒಂಥರ ಟಚ್ ಪ್ಯಾನಲ್ಲು, ರಿಮೋಟ್ ಕಂಟ್ರೋಲು, ಇದೆಲ್ಲ ಫೀಚರ್ಸ್ ರಿಯಲಿ ಇಷ್ಟ ಆಗೋವಂಥದ್ದು. ಸೊ ಇದೊಂದು ಹೇಳಬೇಕು ಅನಿಸ್ತು. ಥ್ಯಾಂಕ್ ಯು.